ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 545 ಸಿವಿಲ್ PSI ಫಲಿತಾಂಶದ ಒಂದು ವಿಳಂಬದ ಬಗ್ಗೆ ಆ್ಯಂಡ್ ಕೆಲವೊಂದಿಷ್ಟು ಸರ್ಕ್ಯುಲರ್ ವಿವಾದದ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದೆ. ಸೊ ಅದರಲ್ಲೂ ವಿಶೇಷವಾಗಿ HK ಇಶ್ಯೂ ಆದಾಗ ಒಂದಿಷ್ಟು ಸರ್ಕ್ಯುಲರ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಸೊ ಆ ಮಾಹಿತಿಯಿಂದ ಹಲವಾರು ಜನ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ PSI ಆಸ್ಪಿರೆಂಟ್ಸ್ಗಳಿಗೆ ನೋವಾಗಿರೋದು ನನಗೆ ವೈಯಕ್ತಿಕವಾಗಿ ಗೊತ್ತಾಗಿರೋದ್ರಿಂದ ದಯವಿಟ್ಟು ನಾನು ಈ ವಿಡಿಯೋ ಮೂಲಕ ಕ್ಷಮೆ ಕೇಳ್ತೀನಿ. ಯಾರೆಲ್ಲ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿದ್ದೀರಾ, ಸೊ ಇದರಲ್ಲಿ ನಾವು ಕಲ್ಯಾಣ ಕರ್ನಾಟಕ ಆ್ಯಂಡ್ ನಾನ್ HK ಇಬ್ಬರೂ ವಿದ್ಯಾರ್ಥಿಗಳು ಯಾರಿಗೂ ಕೂಡ ನೋವಾದರೂ ಕೂಡ ಅದು ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನನ್ನಿಂದ ಕ್ಷಮೆ ಇರಲಿ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿದ್ಯಾರ್ಥಿಗಳಿಗೆ 371J ರಿಸರ್ವೇಷನ್ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಾಂಗ್ ಇನ್ಫಾರ್ಮೇಷನ್ ಕೂಡ ನನಗೆ ಸಿಕ್ಕಿತ್ತು. ಅಷ್ಟೊಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಲಿಲ್ಲ. ಆ ಕಾರಣಕ್ಕೆ ಸರ್ಕ್ಯುಲರ್ ಬಗ್ಗೆ ನಾನು ಒಂದಿಷ್ಟು ಇನ್ಫಾರ್ಮೇಷನನ್ನು ನೀಡಿದ್ದೆ. ಬಟ್ ಆ ಇನ್ಫಾರ್ಮೇಷನಲ್ಲಿ ಕೆಲವರಿಗೆ ವೈಯಕ್ತಿಕವಾಗಿ ತುಂಬ ನೋವಾಗಿರುವಂಥ ವಿಚಾರ ನನಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈ ವಿಡಿಯೋ ಮೂಲಕ ದಯವಿಟ್ಟು ಯಾರೆಲ್ಲ ನನ್ನ ಕಲ್ಯಾಣ ಕರ್ನಾಟಕ ಭಾಗದ ನನ್ನ ಆತ್ಮೀಯ ಸಹೋದರರಾಗಿರ್ಬೋದು, ಯಾರೇ ಇರಲಿ, ದಯವಿಟ್ಟು ಎಲ್ಲರಿಗೂ ಕೂಡ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಯಾರು ಕೂಡ ಅನ್ಯಥಾ ಭಾವಿಸೋಕ್ಕೆ ಹೋಗಬೇಡಿ. ಈ ವಿಚಾರದ ಬಗ್ಗೆ ನಾನು ಇಲ್ಲಿ ಯಾವುದೇ ವಿಚಾರವನ್ನು ಒಂದು ವಿಚಾರ ಪರ ವಿರೋಧವಾಗಿ ನಿಲ್ಲೋದಕ್ಕೆ ಅಥವಾ ಪರ ವಿರೋಧದ ಬಗ್ಗೆ ಇಲ್ಲ. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನನಗೆ ಸಿಕ್ಕಂಥ ಮಾಹಿತಿಯನ್ನು ನಾನು ಹೇಳಿದ್ದೆ. ಬಟ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಆ ವಿಚಾರದಿಂದ ನೋವಾಗಿದೆ ಅನ್ನೋದು ತಿಳಿದು ಬಂತು. ಸೊ ಆ ಕಾರಣಕ್ಕಾಗಿ ವೈಯಕ್ತಿಕವಾಗಿ ನಾನು ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೇನೂ ವಿಚಾರ ಇಲ್ಲ. ನಾನು ಕೂಡ ಸ್ವತಃ ಕಲ್ಯಾಣ ಕರ್ನಾಟಕ ಭಾಗದವನೇ ಆಗಿರೋದ್ರಿಂದ, ನಾನು ಕೂಡ ಅದೇ ರಿಸರ್ವೇಷನ್ ಅಡಿಯಲ್ಲಿ ಬರೋನಾಗಿರೋದ್ರಿಂದ ಸೊ ಅದರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಒಂದಿಷ್ಟು ಇರಲಿಲ್ಲ. ಆ್ಯಂಡ್ ಅದರ ಜೊತೆ ನಾನು ಇಲ್ಲಿ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಕೂಡ ನಾನು ಹೇಳಿರುವಂಥ ಮಾಹಿತಿ ಏನಿತ್ತಲ್ಲ, ಸೊ ಅದರಲ್ಲೂ ಕೂಡ ನನಗೆ ಅಕ್ಯುರೇಟ್ ಆದಂಥ ಮಾಹಿತಿ ದೊರೆತಿರಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಹೇಳಿದ್ದೆ. ಬಟ್ ಅದರಿಂದ ತುಂಬ ವೈಯಕ್ತಿಕವಾಗಿ ನೊಂದುಕೊಂಡಿರೋದು ಗೊತ್ತಾಗಿದೆ. ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಮತ್ತೊಮ್ಮೆ ಇಂಥ ವಿಚಾರದ ಬಗ್ಗೆ ಗೊಂದಲ ಮೂಡಿಸೋದಾಗಲಿ ಅಥವಾ ಈ ವಿಚಾರಗಳ ಬಗ್ಗೆ ಎತ್ತೋ ವಿಚಾರವನ್ನು ತೆಗೆಯೋದಾಗಲಿ, ಪ್ರಸ್ತಾಪ ಮಾಡೋದು ಯಾವುದಕ್ಕೂ ಕೂಡ ನಾವು ಕೈ ಹಾಕೋದಕ್ಕೆ ಹೋಗಲ್ಲ. ಕಾರಣ ವಿದ್ಯಾರ್ಥಿಗಳು ಅಥವಾ ಆಸ್ಪಿರೆಂಟ್ಸ್ಗಳ ಮನಸ್ಸಿಗೆ ನೋವು ಮಾಡುವಂಥದ್ದು ನಮಗೂ ಕೂಡ ಸರಿ ಅನಿಸಿಲ್ಲ. ಆ್ಯಂಡ್ ಸ್ವತಃ ಈ ವಿಚಾರದಲ್ಲಿ ನಾನು ಕೂಡ ನೊಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ತಪ್ಪು ಮಾಹಿತಿಯಿಂದ ಬೇರೆಯವ್ರಿಗೆ ಎಲ್ರಿಗೂ ಕೂಡ ತಪ್ಪು ಮಾಹಿತಿ ಹೋಯಿತು. ದಯವಿಟ್ಟು ಕ್ಷಮೆಯಲ್ಲಿ ಇನ್ನು ಆ ವಿಚಾರದ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ, ಯಾರಿಗೆ ನೋವಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.